ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬನ್ನಿ ಇಂಗ್ಲಿಷ್ ಕಲಿಯೋಣ ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ನಲ್ಲಿ ಪಾಠ ಸ್ಪೋಕನ್ ಇಂಗ್ಲಿಷ್ ಪಾಠ 3 ಲೆಸನ್ 3 ಪಾಠ 3. ಈಗಾಗಲೇ 1 ಮತ್ತು 2 ಪಾಠ ಮಾಡಿದ್ದೀನಿ ನಾನು. ಅದು ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. 3ನೇ ಪಾಠದಲ್ಲಿ ಏನು ಅಂತ ನೋಡೋಣ. ಸಿಂಪಲ್, ಎಲ್ಲ ಸಣ್ಣ ಸಣ್ಣ ಪಾಠಗಳೇ. 3ನೇ ಪಾಠದಲ್ಲಿ ಪಾಠ 3. ಪಾಠ 3ರಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ, ಏನಿಲ್ಲ, ಸಿಂಪಲ್. ಸರ್ವನಾಮಗಳು ಅಂದರೆ ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ಇವರು, ಅವು, ಇವು. ಸೊ ಇಷ್ಟು ಕಲ್ತ್ರೆ ಸಾಕು. ಇದನ್ನ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಆದರೆ ನೀವು ಪ್ರೊನೌನ್ಸ್ ಅಂತ ಹೇಳ್ಕೊಂಡು ಅದನ್ನ ಕಷ್ಟಪಟ್ಟು ಹೇಳೋದು ಬೇಡ. ಬಟ್ ಕಲಿಯೋಣ, ಏನು ಅಂತ ಕಲಿಯೋಣ. ಪ್ರೊನೌನ್ಸ್ ಅಂದ್ರೆ ಏನು ಅಂದ್ರೆ, ಐ ಅಂದ್ರೆ ನಾನು. ಓಕೆ, ಐ ಅಂದ್ರೆ ನಾನು. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಐ ಅಂದ್ರೆ ನಾನು. ಯು ಅಂದ್ರೆ ನೀನು. ನೀನು ಅಥವಾ ನೀವು. ನೀನು ಅಥವಾ ನೀವು. ಇಂಗ್ಲಿಷ್ನಲ್ಲಿ ನೀವು ಅಂತ ಹೇಳಲಿಕ್ಕೆ, ಮರ್ಯಾದೆ ಕೊಟ್ಟು ಮಾತಾಡಲಿಕ್ಕೆ ಬೇರೆ ಪದ ಇಲ್ಲ. ಯು ಅಂತಾನೆ ಹೇಳೋದು. ಯು ಅಂದ್ರೆ ನೀನು ಆಗ್ಬೋದು ಅಥವಾ ನೀವೂ ಆಗ್ಬೋದು. ನಮಗಿಂತ ಹಿರಿಯವರಿಗೆ ನಾವು ನೀವು ಅಂತ ಹೇಳಬೇಕಾದ್ರೆ ಅದನ್ನು ಯು ಅಂತಾನೆ ಹೇಳ್ತೀವಿ. ಕಿರಿಯವರಿಗೆ ನೀನು ಅಂತ ಹೇಳಬೇಕಾದ್ರೆ ಯು ಅಂತಾನೆ ಹೇಳ್ತೀವಿ. ಸೊ ಐ, ಯು. ಆಮೇಲೆ ವಿ ಅಂದ್ರೆ ನಾವು. ಐ ಅಂದ್ರೆ ನಾನು, ಯು ಅಂದ್ರೆ ನೀನು ಅಥವಾ ನೀವು, ವಿ ಅಂದ್ರೆ ನಾವು. ವಿ ಅಂದ್ರೆ ಏನು? ನಾವು. ನಾನು, ನೀನು, ವಿ. ನಾನು, ನೀನು, ವಿ. ಓಕೆ. ಆಮೇಲೆ ಹಿ ಅಂದ್ರೆ ಏನು? ಅವನು. ಅವನು. ಹುಡುಗರಿಗೆ ಅವನು. ಶಿ ಅಂದ್ರೆ ಏನು? ಅವಳು. ಹಿ, ಶಿ, ಅವಳು. ಇಟ್, ಇಟ್ ಅಂದ್ರೆ ಅದು ಅಥವಾ ಇದು. ಅದು ಅಥವಾ ಇದು. ಆಮೇಲೆ ಹಿ, ಶಿ, ಇಟ್ ಆಯ್ತಲ್ಲ. they THEY, they ಅಂದ್ರೆ ಅವರು. they ಅಂದ್ರೆ ಅವರು. ಇವರು ಅನ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ಇಲ್ಲ. ಸೊ they ಅಂದ್ರೆ ಅವರು ಅಥವಾ ಇವರು ಅಂತಲೂ ಬಳಸಬಹುದು ಕೆಲವು ಕಡೆ. ಓಕೆ. ಸೊ ನೋಡಿ, ಪ್ರೊನೌನ್ಸ್ ಪಾಠ 3. ಸರ್ವನಾಮಗಳು ಅಂತ. ಸರ್ವನಾಮಗಳು ಅಥವಾ ಸರ್ವನಾಮ ಅಂದ್ರೂ ಸಾಕು. ಲೆಸನ್ 3 ಪ್ರೊನೌನ್ಸ್. ಪ್ರೊನೌನ್ಸ್ ಅಂತ ನೆನಪಲ್ಲಿರಲಿ, ಆದರೆ ಪ್ರೊನೌನ್ಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಸದ್ಯಕ್ಕೆ. ಪಾಠ 3ರಲ್ಲಿ ನಾನು, ನೀನು ಈ ತರ ಬರುತ್ತೆ ಅಂತ ಅನ್ಕೊಳ್ಳಿ ಅಷ್ಟೇ. ಐ ಅಂದ್ರೆ ನಾನು, ಯು ಅಂದ್ರೆ ನೀನು ಅಥವಾ ನೀವು, ನೆನ್ಪಿಟ್ಕೊಳ್ಳಿ, ನೀನು ಅಥವಾ ನೀವು. ವಿ ಅಂದ್ರೆ ನಾವು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ಅಥವಾ ಇದು. ಓಕೆ, ಇಟ್ ಈಸ್ ಅ ಕ್ಯಾಟ್, ಇಟ್ ಈಸ್ ಅ ಡಾಗ್ ಅಂತ ಹೇಳ್ಬೋದು. ದೇ ಅಂದ್ರೆ ಅವರು. ಓಕೆ,
ಇನ್ನು ಇದರಲ್ಲೇನೆ ನೋಡಿ ದಿಸ್ ಅಂತಾನು ಬರುತ್ತೆ. ದಿಸ್ ಅಂದ್ರೆ ಇದು, ದಾಟ್ ಕಾಣಿಸ್ತಾ ಇದೆಯಾ, ಅದು. ಇದು ಸರ್ವನಾಮಗಳಲ್ಲ, ಆದ್ರೂ ದಿಸ್ ದಾಟ್ ಅದು. ಓಕೆ, ಆಮೇಲೆ ದೀಸ್ ಅಂದ್ರೆ ಇವು, ದೋಸ್ ಅಂದ್ರೆ ಅವು. ಈಗ ಇದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಇದು ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಇಟ್ಟೊಂದು ಬಿಟ್ಟು ಇಲ್ಲಿ ದಿಸ್ ಅಂದ್ರೆ ಇದು, ದಾಟ್ ಅಂದ್ರೆ ಅದು, ದೀಸ್ ಅಂದ್ರೆ ಇವು, ದೋಸ್ ಅಂದ್ರೆ ಅವು ಇವು ಅಂದ್ರೆ ಗೊತ್ತು ನಿಮಗೆ. ಸೊ ನೋಡಿ, ಈಗ ಪ್ರೊನೌನ್ಸ್ ಮೂರನೇ ಪಾಠದಲ್ಲಿ ಐ ನಾನು, ಯು. ಸೊ ಐ ನೋಡಿ, ಇದು ಮಾತ್ರ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು, ಯಾಕಂದ್ರೆ ಎಲ್ಲ ಕಡೆ ಇದೇ ಬರುತ್ತೆ. ಯಾವುದೇ ಸೆಂಟೆನ್ಸ್ ಬಂದ್ರು ಸೊ ಇದನ್ನು ಮಾತ್ರ